ಹಾಯ್ ಫ್ರೆಂಡ್ಸ್, ನಾನು 6 ತಿಂಗಳ ಆಗಿದ್ದ ನಂತರ 1 ವರ್ಷದ ನಂತರದ ಮಕ್ಕಳಿಗೆ ಯಾವ ಥರದ ಆಟದ ವಸ್ತುಗಳನ್ನು ನೀವು ಮಕ್ಕಳಿಗೆ ರೆಕಮೆಂಡ್ ಮಾಡಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರದ್ದು ನೋಡಿ, ಪಿರಾಮಿಡ್ ಶೇಪ್ ಸ್ಟ್ಯಾಕರ್ ಅಂತ ಇರುತ್ತೆ, ಶೇಪ್ ಸ್ಟ್ಯಾಕರ್ ಅಂತ ಹೇಳಿ. ಸೊ ಈ ಥರದ ಆಟ ಸಾಮಾನುಗಳನ್ನು ನೀವು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಬ್ರೈನ್ ಡೆವಲಪ್ಮೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೋಟರ್ ಸ್ಕಿಲ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಅವ್ರ ಥಿಂಕಿಂಗ್ ಕೆಪಾಸಿಟಿಗೆ ಚೆನ್ನಾಗಾಗುತ್ತೆ. ನಂತರ ಶೇಪ್ಸ್ಗಳನ್ನು ಅವ್ರು ಏನು ಮಾಡ್ಬೋದು, ರೆಕಗ್ನೈಸ್ ಮಾಡ್ತಾರೆ. ಈಗ ನೋಡಿ, ನನ್ನ ಮಗ ಮಾಡ್ತಿದ್ದಾನೆ. ಸೊ ಈಗ ಅವನಿಗೆ ಕಲರ್ಸ್ಗಳನ್ನು ಅವನೇನು ಮಾಡ್ಬೋದು, ಹೇಳ್ಬೋದು ಯಾವ ಕಲರ್ಸ್ ಸೇಮ್ ಇದೆ ಅಂತ. ಕಲರ್ಸನ್ನು ರೆಕಗ್ನೈಸ್ ಮಾಡ್ತಾರೆ ಮಕ್ಕಳು. ನಂತರ ಶೇಪ್ಗಳನ್ನು ರೆಕಗ್ನೈಸ್ ಮಾಡ್ತಾರೆ. ನಂತರ ಯಾವ ಥರ ನಾವು ಕೈದು ಗ್ರಿಪ್ ಕೂಡ ಅವರಿಗೆ ಹ್ಯಾಂಡ್ಲಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಆಟ ಆಡುವಾಗ ಮಕ್ಕಳು ಯಾವ ಥರ ಹಿಡ್ಕೋತಾರೆ ಆ ಸ್ಕಿಲ್ಗಳನ್ನು ನಾವು ಏನು ಮಾಡ್ಬೋದು, ಕಲಿಸ್ಬೋದು. ಈಗ ಇವನಿಗೆ 1 year 3 months ಆಲ್ರೆಡಿ ಮೊದಲಿಂದ ಆಟ ಆಡ್ತಿದ್ದ. ಬಟ್ ನಾನು ನಿಮಗೆ ಮಕ್ಕಳಿಗೆ ರೆಕಮೆಂಡ್ ಮಾಡಲಿಕ್ಕೋಸ್ಕರ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಅವನು ಈಗ ನೋಡಿ, ಈಗ ಯಾವ ಶೇಪ್ ಒಳಗಡೆ ಯಾವ ಒಂದು ಸಿಂಬಾಲನ್ನು ಹಾಕಬೇಕು ಅದನ್ನೆಲ್ಲ ರೆಕಗ್ನೈಸ್ ಮಾಡ್ತಿದ್ದಾನೆ. ಇವಾಗ ಎಲ್ಲೋ ಪ್ಲೇಟ್ ಒಳಗಡೆ ಅವನೇನು ಮಾಡಿದ್ದಾನೆ ಅಂತಂದರೆ ಪ್ಲಸ್ ಆರ್ ಇಂಟು ಮಲ್ಟಿಪ್ಲಿಕೇಶನ್ ಮಾರ್ಕ್ ಇರೋ ಅಂಥದ್ದನ್ನು ಕರೆಕ್ಟಾಗಿ ರೆಕಗ್ನೈಸ್ ಮಾಡಿ ಆ ಒಂದು ಶೇಪ್ ಒಳಗೆ ಆ ಶೇಪನ್ನು ಇಟ್ಟಿದ್ದಾನೆ. ಸೊ ಅಂದರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಅಂದರೆ ಥಿಂಕಿಂಗ್ ಕೆಪಾಸಿಟಿ ಏನಾಗುತ್ತೆ, ಮೋಟಾರ್ ಡೆವಲಪ್ಮೆಂಟ್ ಸ್ಕಿಲ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಹಾಗಾಗಿ ಈ ಥರದ ಆಟ ಸಾಮಾನುಗಳನ್ನು ನೀವು ಮಕ್ಕಳಿಗೆ ಪ್ರಿಫರ್ ಮಾಡಿ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಅವನೇ ಆಟ ಆಡ್ತಾನೆ. ನಾನು ಜಾಸ್ತಿ ಅವನಿಗೇನು ಅಂದರೆ ಮೊದಲೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಜಸ್ಟ್ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವರೇ ಎಲ್ಲ ಕಲ್ತ್ಕೊಬಿಡ್ತಾರೆ ಯಾವ ಒಂದು ಇದಕ್ಕೆ ಇದು ಅಂತ. ಸೊ ಹಾಗಾಗಿ ನಾವು ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವನಿಗಾಗಿ ನಾನು ಸ್ವಲ್ಪ ಟೈಮನ್ನು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದು 1/2 hour 1 hour ಆದರೂ ಈ ಥರದ ಆಟಗಳನ್ನು ಅವನ ಜೊತೆ ಕೂತ್ಕೊಂಡು ಆಟ ಆಡ್ತೀನಿ. ಹಾಗಾಗಿ ತುಂಬ ಫಾಸ್ಟಾಗಿಯೇ ಇದನ್ನು ಕಂಪ್ಲೀಟ್ ಮಾಡ್ತಾನೆ. ಕೆಲವೊಂದು ಸಲ ಒಂದು ಮೂಡ್ ಮೇಲೂ ಕೂಡ ಡಿಪೆಂಡ್ ಆಗಿಬಿಡುತ್ತೆ. ಕೆಲವೊಂದು ಸಲ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ, ಕೆಲವೊಂದು ಸಲ ಅವನಿಗೆ ಇಂಟ್ರೆಸ್ಟ್ ಇರಲ್ಲ ಆಟ ಆಡಲಿಕ್ಕೆ. ಆಗ ಏನು ಮಾಡ್ತಾನೆ, ಸ್ವಲ್ಪ ಇದು ಮಾಡ್ತಾನೆ. ಅವನಿಗೆ ಇಂಟ್ರೆಸ್ಟ್ ಇದ್ದಾಗ ನಾನು ಆಟ ಆಡಿಸ್ಬಿಟ್ರೆ ತುಂಬ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ತಾನೆ. ಈಗ ನೋಡಿ, ಎಲ್ಲೋ ಇದಕ್ಕೆ ಯಾವ್ಯಾವ ಶೇಪನ್ನು ಯಾವ್ಯಾವ ಪ್ಲೇಟ್ಸ್ ಒಳಗೆ ಹಾಕಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿರುತ್ತೆ. ಸೊ ಈಗ ಕೆಲವೊಂದು ಸಲ ಏನು ಮಾಡ್ತಾನೆ. ಸೊ ಇವಾಗ ಅವನಿಗೆ ಮೂಡಿಲ್ಲ, ಆಗ ಮಲ್ಕೊಂಡ್ಬಿಟ್ಟ. ನಿದ್ದೆ ಬರ್ತಾ ಇದೆ ಅನಿಸುತ್ತೆ, ಜಸ್ಟ್ ಸ್ನಾನ ಆಗಿ ಬಂದಿತ್ತು. ಹಾಗಾಗಿ ಸೊ ಆದರೂ ಕೂಡ ಅವನಿಗೆ ನಾನು ಸ್ವಲ್ಪ ಎನ್ಕರೇಜ್ ಮಾಡಿ ಬಾ ಅಂತ ಕರಿತೀನಿ. ಬರ್ತಿದ್ದಾನೆ, ಆಟ ಆಡ್ತಾನೆ. ಸೊ ಈಗ ನೋಡಿ, ಎಲ್ಲನೂ ಹಾಕ್ತಾನೆ. ಸ್ವಲ್ಪ ಟೈಮ್ ತೊಗೋತಿದ್ದಾನೆ ಇವತ್ತು. ಸೊ ನಾನು ನಿಮ್ಮ ಮಕ್ಳಿಗೆ ಕೂಡ ಪ್ರಿಫರ್ ಮಾಡೋದು ಈ ಥರದ್ದು. ನಂತರ ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನು ತಗೊಂಡು ಆಟ ಆಡಿಸಿದ್ರೆ ಅವರಿಗೆ ಕೈ ಹ್ಯಾಂಡ್ಲಿಂಗ್ ಗ್ರಿಪ್ ಕೂಡ ಸಿಗುತ್ತೆ. ಅದು ಒಂದು ಅಡ್ವಾಂಟೇಜ್ ಇದೆ. ಸೊ ನಾನು ಪದೇ ಇದನ್ನೇ ಮೆನ್ಷನ್ ಮಾಡ್ತೀನಿ ಅಂತಲ್ಲ, ಬಟ್ ತುಂಬಾ ಮಕ್ಕಳಿಗೆ ಯೂಸ್ಫುಲ್ ಆಗುವಂಥ ಆಟಗಳನ್ನು ಅಥವಾ ಆಟ ಸಾಮಾನಿಗೆ ನಾವು ಸ್ಪೆಂಡ್ ಮಾಡೋದ್ರಿಂದ ಮನಿ ವೇಸ್ಟ್ ಆಫ್ ಮನಿ ಆಗಲ್ಲ ಅಂತ ನಾನು ಹೇಳ್ತಿದ್ದೀನಿ. ಇವಾಗ ಕಾರು, ಜೀಪು ಅದೆಲ್ಲ ಬೇಕು ಬಿಡಿ, ಮಕ್ಕಳಿಗೆ ನೆಸೆಸರಿ ಇರುತ್ತೆ. ಬಟ್ ಅದ್ರ ಜೊತೆಗೆ ಈ ಥರದ್ದು ಆಡಿಸಿದ್ರೆ ಅವ್ರದ್ದು ಒಂದು ಗ್ರೋತ್ ಹೆಚ್ಚಾಗುತ್ತೆ. ಸೊ ಈಗ ನೋಡಿ, ರೆಡ್ ಕಲರಿಗೆ ಸ್ಟಾರನ್ನು, ಅಂದರೆ ಸ್ಟಾರ್ ಶೇಪಿಂದನೇ ಹಾಕಬೇಕು ಅಂತ ಈಗ ಹುಡುಕ್ತಿದ್ದ. ಅದು ಸಿಕ್ಕಿರಲಿಲ್ಲ, ಇವಾಗ ಅದು ಸಿಕ್ತು. ಈಗ ಅದಕ್ಕೆ ಹಾಕಿದ್ದಾನೆ. ಸೊ ಇದಕ್ಕೆ ಪೆಂಟಾಗಾನಲ್ ಶೇಪು, ಹೆಕ್ಸಾಗಾನಲ್ ಶೇಪ್ ಎಲ್ಲದನ್ನು ಹಾಕಿದ್ದಾನೆ. ಈಗ ಶೇಪ್ ವೈಸ್, ಅಂದರೆ ದೊಡ್ಡದ್ರಿಂದ ಈಗ ಚಿಕ್ಕದನ್ನು ಅರೇಂಜ್ ಮಾಡು ಅಂತ ಹೇಳ್ತಿದ್ದೀನಿ. ಆಫ್ಟರ್ ಫಿನಿಶಿಂಗ್ ಇದು ಎಲ್ಲ ಶೇಪ್ಸ್ಗಳನ್ನು ಅದರ ಒಳಗೆ ಫಿಲ್ ಮಾಡಿದ ನಂತರ ನಾನು ಅವನಿಗೆ ದೊಡ್ಡ ವಸ್ತುವಿನಿಂದ ಸಣ್ಣ ವಸ್ತುವನ್ನು ಜೋಡಿಸೋದು ಮಾಡು ಅಂತ ಹೇಳ್ತಿದ್ದೀನಿ. ಅದನ್ನು ನೀಟಾಗಿ ಕೊಟ್ಬಿಟ್ರೆ ಪಟ ಇಟ್ಬಿಡ್ತಾನೆ. ಕೆಲವೊಂದು ಸಲ ಅವನೇ ತಗೊಂಡು ಹಾಕ್ತಾನೆ. ಈಗ ಎಲ್ಲದು ಒಂದೊಂದು ಸಲ ಎಲ್ಲ ಕಳ್ಕೊಂಡಿಟ್ಟಿರ್ತಾನೆ. ಆಗ ಸ್ವಲ್ಪ ರಗಳೆ ಆಗುತ್ತೆ, ಅದನ್ನು ಕೊಡೋ ತನಕ ಬಿಡಲ್ಲ ಅವನು. ಸೊ ಈಗ ನೋಡಿ, ಈಗ ಅದಲ್ಲ ಅಂತ ಗೊತ್ತಾಯ್ತು ಅವನಿಗೆ, ಅದ್ರ ಮೇಲೆ ಅದು ಹಾಕೋದಲ್ಲ ಅಂಥೇಳಿ. ಸೊ ಹಾಗಾಗಿ ಈಗ ಯೆಲ್ಲೋ ಕಲರ್ ತೊಗೊಂಡ, ಯೆಲ್ಲೋ ಕಲರ್ ಹಾಕ್ದ. ಯೆಲ್ಲೋ ಕಲರ್ ನೆಕ್ಸ್ಟ್ ಈಗ ಬ್ಲೂ ಕಲರ್ ಅಂತ ಹೇಳಿ ಅವನಿಗೆ ಆಡಿ ಏನಾಗುತ್ತೆ, ಅವರಿಗೆ ರೂಢಿ ಆಗಿರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಯಾವುದು ನಂತರ ಇಡಬೇಕು ಅಂತ. ಸೊ ಈಗ ಗ್ರೀನ್ ಕಲರ್ ಕಳೆದೋಗಿದೆ, ನೆಕ್ಸ್ಟ್ ಬರೋದು. ಸೊ ಅದಕ್ಕೋಸ್ಕರ ಅವನು ಎಲ್ಲಿ ಹೋಯ್ತು ಅಂತ ಹುಡುಕ್ತಿದ್ದಾನೆ.
ಅವನಿಗೆ ಅದು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಯಾವ ಕಡೆ ಬಿದ್ದಿದೆಯಪ್ಪ ಅಂತ ನೋಡ್ತಾನೆ. ಯೆಲ್ಲೋ ಕಲರ್ ಸಿಕ್ತು, ಯೆಲ್ಲೋ ಕಲರ್ ಅಲ್ಲ ಅಂತ ಗೊತ್ತಾಯ್ತು ಅವನಿಗೆ, ಗ್ರೀನ್ ಕಲರ್. ಅದೇ ಎಲ್ಲಿದೆ ಹುಡುಕು ಅಂತ ಹೇಳ್ತಿದ್ದೀನಿ. ಸೊ ಅವ್ನು ಹುಡುಕ್ತಾ ಇದ್ದಾನೆ, ಬಟ್ ಎಲ್ಲೋ ಸಿಗ್ತಿಲ್ಲ. ಮೋಸ್ಟ್ಲಿ ಎಲ್ಲೋ ಮಿಸ್ ಆಗಿದೆ ಅನಿಸುತ್ತೆ. ನಾನೇ ಈಗ ಹುಡ್ಕೊಂಡು ಬರಬೇಕು ಅದನ್ನು. ಅವನು ಮೋಸ್ಟ್ಲಿ ಡಬ್ಬ ಒಳಗಿರ್ಬೋದೇನೋ ಅಂತ ಹುಡುಕ್ತಿದ್ದಾನೆ, ಯಾಕಂದರೆ ಅದರೊಳಗೇ ತುಂಬಿಟ್ಟಿರ್ತೀನಿ ನಾನು ಯಾವಾಗಲೂ. ಹಾಗಾಗಿ ಅದರಲ್ಲಿ ಇದೆಯಾ ಅಂತ ಹುಡುಕ್ದ. ಅಷ್ಟೊತ್ತಿಗೆ ಬಿದ್ದೋಗ್ಬಿಡ್ತಿದ್ದು. ಮತ್ತು ಅವನು ಹೊಸ್ದಾಗಿ ಜೋಡಿಸ್ಬೇಕು. ಒಂದೊಂದು ಸಲ ಈ ಥರ ಆಗಿರುತ್ತಲ್ವ, ಅವ್ನು ಆಟ ಆಡಬೇಕಾದ್ರೆ ಕೆಲವೊಂದು ಸಲ ಕಾಲು ತಾಗಿ ಈಗ ಬಿದ್ದೋಗುತ್ತೆ. ಆವಾಗ ಅವನಿಗೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ, ಎಲ್ಲ ತೆಗೆದು ಹಾಕಿಬಿಡ್ತಾನೆ. ಮತ್ತೆ ಎಲ್ಲ ಅಲ್ಲಿ ತನಕ ನಾನು ಮತ್ತೆ ಫಿನಿಷ್ ಮಾಡಿಕೊಡ್ಬೇಕು. ಸೊ ಓಕೆ, ಇವಾಗ ಗ್ರೀನ್ ಸಿಕ್ತು. ಇವಾಗ ಗೊತ್ತಾಯ್ತು ಅವನಿಗೆ ಗ್ರೀನ್ ಇಡಬೇಕು ಅಂಥೇಳಿ. ಗ್ರೀನ್ ಇಡ್ತಾನೆ. ಗ್ರೀನ್ ಇಟ್ಟಿದ್ದಾನೆ ನೋಡಿ ಹೇಗೆ. ನೆಕ್ಸ್ಟು ಗ್ರೀನ್ ನಂತರ ಎಲ್ಲೋ ಇಡಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಥರದ ಆಟಗಳನ್ನು ಮಕ್ಕಳಿಗೆ ನೀವು ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳ್ತೀನಿ. ನೋಡಿ ಅದರ ಮೇಲೆ ರೆಡ್ ಬರಬೇಕಿತ್ತು. ಈಗ ಕಲರ್ಸನ್ನು ಕೂಡ ರೆಕಗ್ನೈಸ್ ಮಾಡ್ತಾನೆ, ಶೇಪ್ಸನ್ನು ಕೂಡ ರೆಕಗ್ನೈಸ್ ಮಾಡ್ತಾರೆ ಮಕ್ಕಳು. ಹಾಗಾಗಿ ಮಕ್ಕಳಿಗೆ ಇಂಥ ಆಟದ ವಸ್ತುಗಳನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಆಟ ಆಡ್ಕೋತಾರೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಆಫ್ಟರ್ 6 ಮಂತ್ ಅವರಿಗೆ ಹಿಡ್ಕೊಳ್ಳಿಕ್ಕೆ ಎಲ್ಲ ಕೊಟ್ಟಿದ್ರೆ 1 ಇಯರಿಗಂತೂ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಆಟ ಆಡ್ತಾರೆ ಖಂಡಿತವಾಗಿಯೂ ಅವರು. ನೀವು ಹಾಗಾಗಿ ಅವರಿಗೆ ಕೊಡಿ. ಅವನಿಗೆ ಬೇಜಾರು ಬಂದುಬಿಟ್ಟಿದೆ ನೋಡಿ, ಆಡಲ್ಲ ಅಂತಿದ್ದಾನೆ. ಅವನದೊಂದು ಯಾವಾಗಲೂ ಇದಂದರೆ, ಈ ಆಟ ಮುಗ್ದಿದ ತಕ್ಷಣ, ಅವನಿಗೆ ಬೇಜಾರು ಬಂದಿದ್ದ ತಕ್ಷಣ ಸಾಕು ಅಂತ ಹೇಳಿ ಡಬ್ಬ ತಾನೇ ತೊಗೊಬಂದು ಅದರೊಳಗೆ ಎಲ್ಲ ತುಂಬಿಟ್ಬಿಡ್ತಾನೆ. ಅವನದು ಯಾವಾಗಲೂ ಆಟ ಮುಗಿದ ಮೇಲೂ ಹಾಗೆ ಒಂದು ಮಾಡೋದು ರೂಢಿ. ಕೆಲವೊಂದು ಸಲ ಅವನಿಗೆ ಆಟ ಬೇಜಾರು ಬಂದು ನೆಕ್ಸ್ಟ್ ಎಲ್ಲೋ ಮೂವ್ ಆಗಬೇಕು ಅಂದರೂ ಕೂಡ ಅವನು ಇದೇ ಥರ ಮಾಡೋದು. ಒಂದು ಏನಿದೆ, ಅವನು ಆಟ ಸಾಮಾನು ಇಟ್ಕೊಳ್ಳೋದ್ರಲ್ಲಂತೂ ತುಂಬಾ ನೀಟ್ ಅವನು. ಆಟ ಆಯಿತಾ, ಆಟ ಆಗಿದ ತಕ್ಷಣ ಅದೇ ಪ್ಲೇಸಲ್ಲಿ ಹಾಕಿ ಯಾವ್ದು ಇದರಲ್ಲಿತ್ತೋ ಅದೇ ಥರ. ಮುಂದೆ ಯಾವ ಥರ ಮಾಡ್ತಾನೋ ಗೊತ್ತಿಲ್ಲ. ಇವಾಗಂತೂ ನಾನು ಮಾಡ್ತೀನಲ್ವ, ಅದನ್ನೇ ಕಾಪಿ ಮಾಡ್ತಾನೆ. ನಾನು ಆಟ ಆಗಿದ್ಮೇಲೆ ಅದನ್ನೆಲ್ಲ ಡಬ್ಬಿಯಲ್ಲಿ ತುಂಬಿಡ್ತಿದ್ದೆ. ಸೊ ಇವಾಗ ಆ ಕೆಲಸನ ಅವನೇ ಮಾಡ್ತಾನೆ. ಅದೊಂದು ನನಗೆ ಪ್ರಾಬ್ಲಮ್ ಇಲ್ಲ. ಪ್ರತಿಯೊಂದನ್ನು ಅದರಲ್ಲಿ ಹಾಕ್ಕೊಂಡು ಇಟ್ಕೊಬಿಡ್ತಾನೆ. ಅದೇ ಥರ ಅವನಿಗೆ ಎಲ್ಲ ಆಟದ ವಸ್ತುಗಳನ್ನು ಹಾಕಿಟ್ಕೊಳ್ಳಿಕ್ಕೋಸ್ಕರ ಒಂದು ಟಬ್ ಮಾಡಿಕೊಟ್ಟಿದ್ದೀನಿ. ಅವನು ಅದರಲ್ಲೇ ತೊಗೊಂಡೋಗಿಡ್ತಾನೆ. ನೋಡಿ ಇವಾಗ ಇಳಿತಿದ್ದಾನೆ. ಸೊ ಕೆಳಗಡೆ ಕಾಟ್ ಕೆಳಗಡೆ ಇರೋದ್ರಿಂದ ಅವನಾಗೆ ಇಳ್ಕೊಂಡು ಅದರ ಒಳಗಿಟ್ಟು ಇಟ್ಬಿಡ್ತಾನೆ, ಸಾಕು ಈ ಆಟ ಅಂತ. ಬೇರೆದೇನಾದರೂ ಇಂಟ್ರೆಸ್ಟ್ ಆದರೆ ಬೇರೆ ತೊಗೋತಾನೆ. ಬಿಲ್ಡಿಂಗ್ ಬ್ಲಾಕ್ಸಿಂದು ನಾನು ನಿಮಗೆ ಯಾವಾಗಾದರೂ ಒಂದಿನ ಮಾಡಿ ತೋರಿಸ್ತೀನಿ. ನೋಡಿ ಅಲ್ಲಿ ಇಟ್ಕೊಂಡ. ಸೊ ಇನ್ನು ಮುಗೀತು ಆಟ. ಸೊ ಅವನೀಗ ಟಾಟಾ ಬಾಯ್ ಅಂತ ಹೇಳ್ತಿದ್ದಾನೆ ಆಟಕ್ಕೆ. ಟಾಟಾ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಲೈಕ್ ಆ್ಯಂಡ್ ಶೇರ್ ಮಾಡ್ತಾಯಿರಿ.